15 ದಿನದಲ್ಲಿ ನಿಮ್ಮೆಲ್ಲ ಇಲಾಖೆಯಲ್ಲೂ ಕೂಡ ಒಂದು ಆಕ್ಷನ್ ಪ್ಲಾನ್ ಡಿಪಾರ್ಟ್ಮೆಂಟ್ ಅವರು ಸಿದ್ಧಪಡಿಸಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಎಲ್ಲರೂ ಕೂಡ ಅಕೌಂಟಬಲ್ ಆಗಿರಬೇಕು. ದೇಶದಲ್ಲಿ ವಿದ್ಯಾವಂತರು ಬುದ್ಧಿವಂತರು ಪ್ರಜ್ಞಾವಂತಿಕೆ ಬೇಕು ಅನ್ನೋದು ಹಿರಿಯರು ಹೇಳ್ತಾರೆ. ನಮಗೆ ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್. For every problem there is a solution. Positive attitude, positive approach. ಇದು ಇರಬೇಕು ಅಂತ ಹೇಳಿದ್ರು. ನನಗೆ ಹಿಸ್ಟ್ರಿ ರೀಡ್ ಮಾಡೋಕ್ಕಾಗಲಿ, ಹಿಸ್ಟ್ರಿ ರೈಟ್ ಮಾಡೋಕ್ಕಾಗಲಿ, ಬರೆಯೋಕ್ಕಾಗಲಿ, ಹಿಸ್ಟ್ರಿ ಓದೋಕ್ಕಾಗಲಿ, ಹಿಸ್ಟ್ರಿನ ಬರೆಯೋಕ್ಕಾಗಲಿ ಇಷ್ಟ ಇಲ್ಲ. ಹಿಸ್ಟ್ರಿ ನಿರ್ಮಾಣ ಮಾಡೋದು, ಏನಾದ್ರು ಸಾಕ್ಷಿಗಳನ್ನು ಬಿಟ್ಟು ಹೋಗ್ಬೇಕು. ಯಾವಾಗ ನಮ್ಗೆ ಎಲ್ಲೆಲ್ಲ ಅವಕಾಶಗಳು ಸಿಕ್ಕಿದೆ ಆ ಕೆಲಸವನ್ನು ಮಾಡಬೇಕು. ಈ ಸರ್ಕಾರ ಕೂಡ ಇದನ್ನ ಅವಶ್ಯ ಮಾಡ್ತದೆ. ಸೊ ಎಲ್ಲರೂ ಕೂಡ ನೀವೆಲ್ಲ ಅಕೌಂಟಬಲಿದ್ದೀರಿ. ಕೊನೆಗೆ ನಿಮ್ಮ ಆತ್ಮಸಾಕ್ಷಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಸಂದೇಶವನ್ನು ಕೊಟ್ಟಿದೆ. ಔಟ್ ಆಫ್ ದಿ ವೇ ಯಾವ ಒತ್ತಡಕ್ಕೂ ಕೂಡ ಮಣಿಬಾರದು. ನಮ್ಮ ಮಂತ್ರಿಗಳು ಇಲ್ಲ ಯಾರೇ ಶಾಸಕರು ಯಾರೇ ನನ್ನ ಆಫೀಸರು ಯಾರ ಮಾತು ನೀವು ಕೇಳಬಾರ್ದು. ಯು ಶುಡ್ ವರ್ಕ್ ವಿದಿನ್ ದಿ ಸಿಸ್ಟಮ್ ಆಫ್ ಲಾ, ಪಾಸಿಟಿವ್ ಅಪ್ರೋಚ್. Where there is problem, find out the solution within the system. So system ಬಿಟ್ಟು ಏನು ಕೂಡ ಆಗಬಾರ್ದು. ಆ ನಿಟ್ಟಿನಲ್ಲಿ ಅವರೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಪ್ರತಿ ಜಿಲ್ಲಾ ಸೆಕ್ರೆಟರಿಗಳು ಕಂಪಲ್ಸರಿ ಹೋಗಿ ನೀವು ಡಿಸ್ಟಿಕ್ ಹೋಗಿ ಸುಮ್ಮನೆ ಲೆಕ್ಕಕ್ಕೆ ಬರೋದಲ್ಲ. ಆ ಡಿಸ್ಟಿಕ್ ಅಲ್ಲಿ ಎಷ್ಟು ತಾಲೂಕುಗಳಿದೆ ಆ ತಾಲೂಕಿಗೂ ಹೋಗಿ ಅಲ್ಲೂ ಕೂಡ ರಿವ್ಯೂ ಮಾಡುವಂತ ಒಂದು ವಿಚಾರ ತರಬೇಕು. ಆ ತಾಲೂಕಲ್ಲೂ ಕೂಡ ಈಗ SIR ನಡೀತಾ ಇದೆ. ಹೀಗಾಗಿ ಈ ರಾಜ್ಯದಲ್ಲಿರುವಂತಹ ಮತದಾನ ಹಕ್ಕನ್ನು ಯಾರು ಕೂಡ ಕಳ್ಕೋಬಾರದು. SIR ಅಲ್ಲಿ ಎಂದೋ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಎಲ್ಲ ತರದ ಬೆನಿಫಿಟ್ ಕೂಡ ಕಳ್ಕೊಳ್ಬೇಕು. ಅವ್ರಿಗೆ ಓಟ್ ಇದೆ, ಏನೋ ಇದೆ, ಯಾರ ಮ್ಯಾಪಿಂಗ್ ಆಗಿದೆ ಅಂತ ಹೇಳೋದು ಇವೆಲ್ಲ ಕೂಡ ತಪ್ಪದಾರಿಗೆ ಇರುತ್ತಾರೆ. ಯಾರು ಮತದಾರರ ಇಟ್ಕೊಂಡಿದ್ದಾರೆ, ಇನ್ಕ್ಲೂಡಿಂಗ್ ದಿ ಚೀಫ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ದಿ ಡೆಪ್ಯೂಟಿ ಸಿಎಂ, ಅವರ ಏನು PLAಗಳು ಒಂದು ಎನ್ಯುಮರೇಷನ್ ಫಾರಂ ಕೊಡ್ತಾರೆ. ಆ ಫಾರಂ ಅನ್ನ ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರ್ತನ್ನ ಇಟ್ಟು ಅವರು ವಾಪಸ್ ಕೊಡಬೇಕು. ಇಲ್ಲ ಅಂದ್ರೆ ಈ ಲೂಸಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.